श्रीगुरुभ्यो नमः। हरिः ओम। ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौरुषश्चैव चमनो जवनो भृगुः शवनकोष्ठादिशश्चेति ज्योतिष्शास्त्रप्रवर्तकाः। नमो ऋषिभ्यः नमो महद्भ्यः। ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಆಗಸ್ಟ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ನೋಡಿ, ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಶ್ರವಣ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಧನಿಷ್ಠ ನಕ್ಷತ್ರ 1, 2ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ಹಾಗೆ ಗ್ರಹಸ್ಥಿತಿ ಹೇಗಿದೆಯಪ್ಪ ಈ ತಿಂಗಳಲ್ಲಿ ಅಂತಂದರೆ, ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ ರಾಹು, 3ನೇ ರಾಶಿಯಲ್ಲಿ ಶನೇಶ್ವರ, 4, 5ನೇ ರಾಶಿಯಲ್ಲಿ ಯಾರಿಲ್ಲ, 6ನೇ ರಾಶಿಯಲ್ಲಿ ಕುಜ, 7ನೇ ರಾಶಿಯಲ್ಲಿ ಬುಧ ಮತ್ತು ರವಿ, ಗುರು. ನೋಡಿ, ಸಪ್ತಮದಲ್ಲಿ ಗುರು ಇದ್ದಾನೆ, ಬಹಳ ಬಲಿಷ್ಠವಾದಂತಹ ಒಂದು ಗುರು. ಅಷ್ಟಮ ರಾಶಿಯಲ್ಲಿ ಕೇತು, ನವಮ ರಾಶಿಯಲ್ಲಿ ಶುಕ್ರ. ನೋಡಿ, ನಿಮ್ಮ ರಾಶಿಗೆ ನವಮ ರಾಶಿಯಲ್ಲಿ ಶುಕ್ರ, ಹಾಗೆ ಸಪ್ತಮ ರಾಶಿಯಲ್ಲಿ ಗುರು, ಬುಧ ಮತ್ತು ರವಿ ಜೊತೆಗೆ ಗುರು ಕೂಡ ಇದ್ದಾನೆ. ಇದೊಂದು ಬಹಳ ಉತ್ತಮವಾದಂಥ ಒಂದು ಫಲ ಎಂಬುದನ್ನು ಕೂಡ ಗಮನಿಸ್ತಾ, ಹಾಗೆ ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂಥ ಫಲ, ಇದೇ ಸಂಪೂರ್ಣವಾದಂಥ ತೀರ್ಮಾನ ಹೇಳುವಂಥದ್ದಲ್ಲ. ಯಾಕಂದರೆ ಗೋಚಾರದಲ್ಲಿ ನಾವು ಇರುವಂತಹ ಗ್ರಹಗಳ ಸ್ಥಿತಿಗಳನ್ನು ನೋಡಿ ನಿಮ್ಗೆ ಹೇಳುವಂಥ ಒಂದು ಪ್ರಯತ್ನ. ಯಾಕಂದರೆ ಜಾತಕ ಹೇಳುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ನಾವು ಈ ಗೋಚಾರ ಫಲಗಳನ್ನು ನಿಮಗೆ ತಿಳಿದು ಹೇಳುವಂಥ ಒಂದು ಪ್ರಯತ್ನ ಮಾಡ್ತೇವೆ. ಇನ್ನು ಈ ತಿಂಗಳಲ್ಲಿ ಹಬ್ಬ ಹರಿದಿನಗಳು ಏನಿದೆಯಪ್ಪ ಅಂತಂದರೆ, ನೋಡಿ, ಆಷಾಢ ಮಾಸ. ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರವೂ ಕೂಡ ವಿಶೇಷವಾಗಿ ಲಕ್ಷ್ಮಿಯನ್ನು ಪೂಜೆ ಮಾಡುವಂಥದ್ದು. ಹಾಗೆ 2ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, ಹಾಗೆ 7ನೇ ತಾರೀಕಿಗೆ ಪುನಃ ಶುಕ್ರವಾರ ಇದೆ, ಹಾಗೆ 9ನೇ ತಾರೀಕಿಗೆ ಏಕಾದಶಿ ಇದೆ, 10ನೇ ತಾರೀಕಿಗೆ ಸೋಮ ಪ್ರದೋಷ, 12ನೇ ತಾರೀಕಿಗೆ ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ನಾಗರ ಅಮಾವಾಸ್ಯೆ ಅಂತ ಹೇಳಿದೆ. ಇನ್ನು 13ನೇ ತಾರೀಕು ಅನಂತರದಲ್ಲಿ ನಮಗೆ ಶ್ರಾವಣ ಮಾಸ ಶುರುವಾಗುತ್ತೆ. ಶ್ರಾವಣ ಮಾಸ ಅಂತಂದರೆ ಹಬ್ಬ ಹರಿದಿನಗಳು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಶ್ರಾವಣ ಮಾಸದಲ್ಲಿ ಆದಷ್ಟು ಪೂಜೆ ಪುನಸ್ಕಾರಗಳನ್ನು, ದೇವತೆ ಆರಾಧನೆಯನ್ನು ಮಾಡುವಂಥದ್ದು. ಇನ್ನು 17ನೇ ತಾರೀಕಿಗೆ ನಾಗರ ಪಂಚಮಿ ಇದೆ, 17ನೇ ತಾರೀಕಿಗೆ ಅದೇ ದಿವಸ ಸಂಕ್ರಾಂತಿಯೂ ಕೂಡ ಇದೆ, ಸಿಂಹ ಸಂಕ್ರಾಂತಿ ಅಂತಿದೆ. ಇನ್ನು 21ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಹಬ್ಬ, ವರಮಹಾಲಕ್ಷ್ಮಿಯನ್ನು ಪೂಜೆ ಪುನಸ್ಕಾರ ಮಾಡುವಂಥದ್ದು 21ನೇ ತಾರೀಕಿಗೆ. ಹಾಗೆ 23ನೇ ತಾರೀಕಿಗೆ ಏಕಾದಶಿಯೂ ಕೂಡ ಇದೆ. 25ಕ್ಕೆ ಮತ್ತೆ ಅಂಗಾರಕ ಸಂಕಷ್ಟಿ ಅಥವಾ ಅಂಗಾರಕ ಜಯಂತಿ ಹೇಳುವಂಥದ್ದಿದೆ. ಇನ್ನು 25 ಅಂಗಾರಕ ಜಯಂತಿ, 26 ಪುನಃ ಋಗ್ವೇದಿಗಳಿಗೆ ಉಪಕ್ರಮ, 28 ತೈತ್ತರಿಯ ಯಜುರ್ವೇದಿಗಳಿಗೆ ಉಪಕ್ರಮ, 30ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳ ಆರಾಧನೆ, 31 ಸಂಕಷ್ಟದ ಚತುರ್ಥಿ. ಹೀಗೆ ಇದೆ. ನೋಡಿ, ಶ್ರಾವಣ ಮಾಸ ಆರಂಭವಾಗ್ತಾ ಇದೆ. ಅಂತಹ ಒಂದು ಸಂದರ್ಭದಲ್ಲಿ ದೇವತೆಗಳನ್ನು ಪೂಜೆ ಪುನಸ್ಕಾರ ಆರಾಧನೆ ಮಾಡಲಿಕ್ಕೆ ಬಹಳ ಉತ್ತಮವಾದಂಥ ಒಂದು ಸಮಯ. ಈಗ ನೋಡಿ, ನಾವು ಏನು ಯೋಚನೆ ಮಾಡಬೇಕು ಅಂತಂದರೆ, ಒಂದು ಹಂತಕ್ಕೆ ಆಷಾಢ ಮಾಸ ಮುಗಿದು ಶ್ರಾವಣ ಮಾಸ ಬಂದ ತಕ್ಷಣವೇ ಒಂದು ಹಂತಕ್ಕೆ ವಿವಾಹಾದಿ ಮಂಗಲ ಕಾರ್ಯಗಳಿಗೆ ಪ್ರಯತ್ನ, ಒಳ್ಳೊಳ್ಳೆ ರೀತಿಯಾದಂಥ ಪ್ಲ್ಯಾನನ್ನು ಮಾಡುವಂಥದ್ದು, ಇದನ್ನೆಲ್ಲ ನೀವು ಮಾಡಿಕೊಳ್ಳಿ. ಈ ತಿಂಗಳಲ್ಲಿ 21ನೇ ತಾರೀಕು ಬಹಳ ಚೆನ್ನಾಗಿದೆ. ನೋಡಿ, ಏನು ವರಮಹಾಲಕ್ಷ್ಮಿ ಹಬ್ಬ, ಆ ದಿವಸ ಮಹಾಲಕ್ಷ್ಮಿನ ಭಕ್ತಿಯನ್ನು ಬೇಡಿಕೊಳ್ಳಿ. ಯಾಕಂದರೆ ಆ ಲಕ್ಷ್ಮೀನಾರಾಯಣ ಅನುಗ್ರಹದಿಂದ ಬಹಳ ಶುಭವಾದಂಥ ಅವಕಾಶಗಳು. ಇನ್ನೊಂದು 26ನೇ ತಾರೀಕು ಬುಧವಾರವೂ ಕೂಡ ಚೆನ್ನಾಗಿದೆ. ಇದು 2 ದಿವಸ ಏನಾದರೂ ಪೂಜೆ ಪುನಸ್ಕಾರಗಳನ್ನು, ದೇವತಾ ಆರಾಧನೆಯನ್ನು ಮಾಡಿಕೊಳ್ಳಿ. ಅದರಿಂದ ಬಹಳ ಉತ್ತಮವಾದಂತಹ ಫಲವು ಕೂಡ ಸಿಗಲಿಕ್ಕಿದೆ. ಮಕರ ರಾಶಿಯವರಿಗೆ ಏನಾಗಿದೆಯಪ್ಪ ಅಂತಂದರೆ, ಒಂದು ಹಂತಕ್ಕೆ ಗುರು ಸಪ್ತಮದಲ್ಲಿ ಬಂದಿದ್ದಾನೆ. ಹಾಗಾಗಿ ಎಷ್ಟೋ ಜನಕ್ಕೆ ಜಾತಕವನ್ನು ನೋಡ್ತಾ ಹೋದರೆ ಎಲ್ಲ ರೀತಿಯಾದಂಥ ಅಭಿವೃದ್ಧಿಯನ್ನು ಕೂಡ ಗುರು ಕೊಡ್ತಾ ಇದ್ದಾನೆ. ಯಾಕಂದರೆ ಗುರುನ ದೇಹಪುಷ್ಟಿಶ್ಯ, ಮೊದಲನೇದಾಗಿ ಗುರು ಬಹಳಷ್ಟು ಧೈರ್ಯವನ್ನು, ಸಾಹಸವನ್ನು ಗುರು ಅನುಗ್ರಹ ಮಾಡ್ತಾ ಇದ್ದಾನೆ. ಯಾಕಂದರೆ ಗುರು ಸಪ್ತಮದಲ್ಲಿ ಬಂದ ತಕ್ಷಣವೇ ತುಂಬ ಜನರ ಜಾತಕವನ್ನು ನೋಡ್ತಾ ಹೋದರೆ ಒಂದು ರೀತಿಯಾದಂಥ ಅಭಿವೃದ್ಧಿ, ಒಂದು ರೀತಿಯಾದಂಥ ಅವಕಾಶಗಳನ್ನು ಕೂಡ ಗುರು ನೀಡಿದ್ದಾನೆ. ಹಾಗಾಗಿ ಗುರುವನ್ನು ನಾವು ಈ ಸಮಯದಲ್ಲಿ ಬಹಳ ಉತ್ತಮವಾದಂಥ ಫಲ ನೀಡ್ತಾ ಇದ್ದಾನೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಎಷ್ಟೋ ಸಲ ಉದ್ಯೋಗ ವ್ಯಾಪಾರದಲ್ಲಿ ಅಥವಾ ಏನೋ ಒಂದು ಅಡಚಣೆಗಳು, ತೊಂದರೆಗಳು ಬರುತ್ತೆ ಅಂತಂದರೆ, ನಮಗೆ ಒಳ್ಳೆ ರೀತಿಯಾದಂಥ ದಾರಿಯನ್ನು ಕೊಡಲಿಕ್ಕೆ, ಒಳ್ಳೆ ರೀತಿಯಾದಂಥ ಅವಕಾಶಗಳನ್ನು ಕೊಡಲಿಕ್ಕೆ ಈ ಗುರು ನಮಗೆ ನೀಡ್ತಾ ಇದ್ದಾನೆ. ಇದನ್ನು ನಾವು ಯಾವತ್ತೂ ಮರೆಯುವ ಹಾಗಿಲ್ಲ. ಯಾಕಂದರೆ ಗುರು ಎಲ್ಲ ರಾಶಿಯೂ ಕೂಡ ಶುಭವನ್ನು ಉಂಟು ಮಾಡುವಂಥವನು. ಹಾಗಾಗಿ ನಿಮ್ಗೆ ಒಂದು ಹಂತಕ್ಕೆ ಕಷ್ಟ, ನಷ್ಟ, ಸಮಸ್ಯೆಗಳು ಇದ್ದರೂ ಕೂಡ ಗುರು ಎಲ್ಲೋ ಒಂದು ಕಡೆಗೆ ಲಾಭಾಂಶವನ್ನು ಕೊಡ್ತಾ ಇದ್ದಾನೆ. ಗುರು ಎಲ್ಲೋ ಒಂದು ಕಡೆಗೆ ಒಳ್ಳೆ ರೀತಿಯಾದಂತಹ ಫಲವನ್ನು ಕೂಡ ಗುರು ಅನುಗ್ರಹಿಸ್ತಾ ಇದ್ದಾನೆ. ಹಾಗಾಗಿ ಗುರುವಿಂದ ಒಳ್ಳೆ ರೀತಿಯಾದಂಥ ಫಲವನ್ನು ನಾವು ಚಿಂತನೆ ಮಾಡಬೇಕು. ಇನ್ನು 2ನೇ ರಾಶಿಯಲ್ಲಿ ರಾಹು ಬಹಳ ಮುಖ್ಯವಾಗಿ ರಾಹೋರ್ ಬಾಹುಬಲಂ ಕರೋತು ಎಂಬುದಾಗಿ ಹೇಳಿದ್ದಾರೆ. 2ನೇ ರಾಶಿಯಲ್ಲಿದ್ದಾಗ
ಹಣಕಾಸು ತಕ್ಕ ಮಟ್ಟಿಗೆ ಸಣ್ಣ ಪುಟ್ಟ ಕಿರಿಕಿರಿ ಚಿಂತೆ ಆಗ್ತಾ ಇರಬಹುದು, ಅದು ಕ್ಷಣಿಕ. ಈ ಕ್ಷಣದಲ್ಲಿದ್ದು ಮತ್ತೆ ಚೇಂಜ್ ಆಗುವಂಥ ಹಂತಗಳು ಕೂಡ ಇರುತ್ತೆ. ಹಾಗಾಗಿ ಅದೇ ನಿರಂತರವಾಗಿ ಆಗುತ್ತೆ. ನೋಡಿ, ಹಿಂದೆಲ್ಲ ಯೋಚನೆ ಮಾಡಿ 7.5 ಶನಿ ಇದ್ದಾಗ ಎಷ್ಟು ಕಷ್ಟ ಇತ್ತು, ಅನೇಕ ರೀತಿಯಾಗಿ ಕಳ್ಕೊಂಡಿದ್ದೀರಿ. ಆದರೆ ಎಷ್ಟೋ ಜನರು ಜಾತಕ ನೋಡ್ಲಿಕ್ಕೆ ಹೋದರೆ ಸಣ್ಣ ಪುಟ್ಟ ಏರುಪೇರು ಆಗ್ತಾ ಇದೆ ಬಿಟ್ಟರೆ ಅಂಥ ದೊಡ್ಡ ಮೇಜರಾದಂಥ ಯಾವುದೋ ತಲೆ ಮೇಲೆ ಏನೋ ಬೀಳ್ತದೆ ಅಂತ ಹೇಳ್ತಾರಲ್ಲ, ಅಂತಹ ಪರಿಸ್ಥಿತಿ ಇಲ್ಲ. ಆದರೆ ಸ್ವಲ್ಪ ಡಿಪ್ರೆಷನ್ ಆಗಬಾರ್ದು, ಮನಸ್ಥಿತಿಯನ್ನು ಸಮಾಧಾನ ಇಟ್ಕೊಳ್ಬೇಕು. ಯಾಕಂದರೆ ಎಷ್ಟೋ ಸಲ ನಾವು ಮನಸ್ಸಿಗೆ ಯೋಚನೆ ಮಾಡ್ತಾ ಇರ್ತೇವೆ, ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಅದಕ್ಕೆ ಪುನಃ ಪುನಃ ಮರುಗ್ತಾ ಇರುವಂಥದ್ದು, ಅಂಥದ್ದು ಮಾಡಲಿಕ್ಕೆ ಹೋಗಬಾರ್ದು. ಭಗವಂತನ ಅನುಗ್ರಹ ನಮ್ಮನ್ನು ಮೇಲೆ ಕೆತ್ತುತ್ತಾ ಇದ್ದಾನೆ. ಕೆಲವು ಸಲ ಮುಳ್ಳು ಕಾಲಿಗೆ ಹೊಕ್ಕಿದೆ ಅಂತ ಇಟ್ಕೊಳ್ಳಿ, ಆ ಮುಳ್ಳನ್ನು ತೆಗಿಬೇಕು ಅಂತಂದರೆ ಇನ್ನೊಂದು ಸೂಜಿಂದನೋ ಬೇರೆಯಿಂದ ತೆಗಿಬೇಕಾಗತ್ತೆ. ತೆಗೆಯುವಾಗ ಸ್ವಲ್ಪ ನೋವಾಗತ್ತೆ, ಆದರೆ ಶಾಶ್ವತವಾದಂಥ ಅನುಕೂಲಗಳನ್ನು ಕೂಡ ಕೊಡುತ್ತದೆ. ಹಾಗೆ ಈ ಸಮಯದಲ್ಲಿ ನಿಮಗೆ ಕೆಲವೊಂದಷ್ಟು ಜಂಜಾಟಗಳಿದೆ, ನೋವಾಗ್ತಾ ಇದೆ, ಸಮಸ್ಯೆಗಳಾಗ್ತಾ ಇದೆ. ಆದರೆ ಮುಂದೆ ಒಳ್ಳೆ ರೀತಿಯಾದಂಥ ಫಲವನ್ನು, ಒಳ್ಳೆ ರೀತಿಯಾದಂಥ ಫಲಿತಾಂಶಗಳನ್ನು ಕೊಡುವಂತಹ ಭಾಳಷ್ಟು ಸಾಧ್ಯತೆಗಳು ಕೂಡ ಇದ್ದಾವೆ. ಅದು ತೃತೀಯ ರಾಶಿ ಶನೇಶ್ವರ. ಶನೇಶ್ವರನು ನಿಮ್ಮ ಧೈರ್ಯವನ್ನು ಕೂಡ ಕೊಡ್ತಾ ಇದ್ದಾನೆ. ಅದರ ಜೊತೆಯಲ್ಲಿ ನಿಮ್ಮ ಸಹೋದರರಿಂದ, ಗೊತ್ತಿದ್ದವರಿಂದ, ಆತ್ಮೀಯರಿಂದ ಬಹಳ ಅನುಕೂಲವಾಗ್ತಾ ಇದೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಹಾಗಾಗಿ ನಿಮ್ಮ ರಾಶಿಯಲ್ಲಿ ತೃತೀಯದಲ್ಲಿದ್ದರೆ ಶನೇಶ್ವರನು ಶುಕ್ರನ ಮೇಲೆ ದೃಷ್ಟಿ, ಬಹಳ ಮುಖ್ಯವಾಗಿ ಭಾಗ್ಯಾಧಿಪತಿ ಮೇಲೆ ದೃಷ್ಟಿ. ಭಾಗ್ಯದಲ್ಲಿ ಶುಕ್ರ ಇದ್ದಾನೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಎಲ್ಲೋ ಒಂದು ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಹಣ ನಿಮ್ಮ ಕಡೆಗೆ ಬರುವಂಥದ್ದು, ಮತ್ತು ಸ್ವಲ್ಪ ಭೂಮಿಯ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು. ಕಾನೂನಿನ ತೊಡಕು, ತುಂಬ ಒದ್ದಾಟ, ತುಂಬ ಸಮಸ್ಯೆಗಳು ಆಗ್ತಾ ಇರ್ತದೆ ಅಂತ ಇಟ್ಕೊಳ್ಳಿ ಕಾನೂನಿನಲ್ಲಿ. ಅಲ್ಲಿ ಎಲ್ಲೋ ಒಂದು ಕಡೆಗೆ ಜಯ ಸಿಗುವಂಥದ್ದು, ಎಲ್ಲೋ ಒಂದು ಕಡೆಗೆ ಲಾಭ ಆಗುವಂಥದ್ದು. ಹಾಗಾಗಿ ನಿಮಗೆ ಬಹಳ ಮುಖ್ಯವಾಗಿ ನಾವು ಗಮನಿಸುವಂಥದ್ದು, ಶನೇಶ್ವರನು ಒಂದಂತಕ್ಕೆ ನಿಮಗೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ, ಲಾಭವನ್ನು ಕೂಡ ಕೊಡ್ತಾ ಇದ್ದಾನೆ. ಸಣ್ಣ ಪ್ರಮಾಣದಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇರಬಹುದು, ಆದರೆ ಇಂಪ್ರೂವ್ಮೆಂಟೇ ಆಗ್ತಾ ಇಲ್ಲ ಹೇಳುವಂಥದ್ದಿಲ್ಲ. ಹಾಗಾಗಿ ಶನೇಶ್ವರನು ನಿಮಗೆ ಒಳ್ಳೆ ರೀತಿಯಾದಂಥ ಫಲವನ್ನು ಕೊಡ್ತಾ ಇದ್ದಾನೆ. ಕೃಷಿಕರಿರಬಹುದು ಅಥವಾ ತರಕಾರಿಯನ್ನು ಮಾಡ್ತಾ ಇರುವಂಥ ವ್ಯಕ್ತಿಗಳಿರಬಹುದು. ಅದರ ಜೊತೆಗೆ ಇವತ್ತಿನ ಕಾಲದಲ್ಲಿ ಪ್ರಾಣಿಗಳನ್ನು ಸಾಕಾಣಿಕೆ ಮಾಡ್ತಾರೆ. ಒಂದು ಪಶುಸಂಗೋಪನೆಯು ಬಹಳ ಮುಖ್ಯವಾಗಿ ಬಿಸ್ನೆಸ್ಸು ಕೂಡ ಆಗಿದೆ. ಅಂತಹ ವ್ಯಕ್ತಿಗಳಿರ್ಬೋದು. ಅಂಥವರಿಗೆಲ್ಲ ಶನೇಶ್ವರನು ಬಹಳ ಒಳ್ಳೆಯದು ಮಾಡ್ತಾನೆ. ಕಬ್ಬಿಣದ ವ್ಯಾಪಾರ ವ್ಯವಹಾರಗಳಿಗೂ ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕೂಡ ನಾವು ಕಾಣಬಹುದು. ಇನ್ನು ಚತುರ್ಥ ಪಂಚಮ ರಾಶಿಯಲ್ಲಿಲ್ಲ, ಷಷ್ಠದಲ್ಲೂ ಕುಜ ಇದ್ದಾನೆ. ಷಷ್ಠದಲ್ಲೂ ಕುಜ ಇರುವ ಮಾತ್ರದಿಂದ ಶತ್ರುಗಳೆಲ್ಲ ದೂರವಾಗ್ತಾರೆ. ನಿಮ್ಗೊಂದು ಹಂತಕ್ಕೆ ಸ್ವಲ್ಪ ಅಪಮಾನಗಳು, ಚಿಂತೆ, ಟೆನ್ಷನ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ನಿಮ್ಮ ಮೇಲಧಿಕಾರಿ ಬಹಳ ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಆದರೆ ಕುಜನು ಷಷ್ಠದಲ್ಲಿ ಬಂದಾಗ ಅದಾಗದು ಶತ್ರುಗಳೆಲ್ಲ ದೂರ ಆಗುತ್ತೆ. ಅದಾಗದು ಶತ್ರುಗಳೆಲ್ಲ ದೂರವಾಗಿ ನಿಮ್ಮ ಮನಸ್ಸಿನ ಕೆಲವೊಂದಷ್ಟು ಅಭೀಷ್ಟಗಳು ನೆರವೇರುತ್ತದೆ. ನಿಮಗೊಂದು ಹಂತಕ್ಕೆ ಅನಿಸಬಹುದು, ಏನೋ ಚಿಂತೆ, ಏನೋ ಟೆನ್ಷನ್ ಆಗ್ತಾ ಇದೆ ಅಂತ ಅಂದ್ಕೊಳ್ಬಹುದು. ಆದರೆ ಷಷ್ಠದಲ್ಲಿರುವಂಥ ಕುಜ ಮುಂದೆ ಒಳ್ಳೆ ರೀತಿಯಾದಂಥ ದಾರಿಯನ್ನು ಕೊಡ್ತಾ ಇದ್ದಾನೆ. ಯಾಕಂದರೆ ವಿಗ್ರಹಕ್ಕೆ ಎಷ್ಟು ಏಟು ಬೀಳುತ್ತದೆ ನೋಡಿ, ಅಷ್ಟು ಗಟ್ಟಿಯಾಗ್ತದೆ. ಹಾಗಾಗಿ ಈ ಸಮಯದ ದುಃಖ ಪಡುವಂಥದ್ದಿಲ್ಲ. ನಿಮಗೆ ವೈರಿಗಳು ದೂರ ಆಗುವಂಥದ್ದು, ನಿಮ್ಮ ಮನಸ್ಸಿನ ಎಲ್ಲ ರೀತಿಯಾದಂಥ ಅವಕಾಶಗಳು ಆಗುವಂಥ, ಸ್ವಲ್ಪ ಸಾಲ ತೀರಿಸುವಂಥ ಅವಕಾಶಗಳು ನೋಡಿ. ಕುಜನ ಷಷ್ಠದಲ್ಲಿದ್ದಾಗ ಋಣ ಅಂತೇಳಿ ಹೇಳ್ತೇವೆ, ಆ ಋಣಗಳು ಸ್ವಲ್ಪ ದೂರ ಆಗುವಂಥದ್ದು. ಬ್ಯಾಂಕಿಗೆ ಕಟ್ಟಬೇಕು, ಅಲ್ಲಬೇಕು, ಇಲ್ಲಬೇಕು ದುಡ್ಡು ಅಂತಂದರೆ ಆ ಕುಜನಿಂದ ತಕ್ಕ ಮಟ್ಟಿಗೆ ಲಾಭಾಂಶಗಳನ್ನು ಕೂಡ ಕಾಣಬಹುದು. ಇನ್ನು ಸಪ್ತಮದಲ್ಲಿ ಗುರು ಉಚ್ಚವಾಗಿದ್ದಾನೆ. ಹಾಗಾಗಿ ಧರ್ಮಕ್ಷೇತ್ರದಲ್ಲಿ ನೀವು ಪ್ರಯತ್ನ ಮಾಡಬೇಕು, ಧಾರ್ಮಿಕವಾದಂಥ ಮನಸ್ಥಿತಿ ಇಟ್ಕೊಳ್ಬೇಕು. ಯಾಕಂದರೆ ಎಷ್ಟೋ ಸಲ ನಾವು ಇವತ್ತು ಹೋಗ್ತೇವೆ, ದೇವರು ಪ್ರದಕ್ಷಿಣೆ ಮಾಡ್ತೇವೆ, ಪೂಜೆ ನಮಸ್ಕಾರ ಮಾಡ್ತೇವೆ, ಆ ಕ್ಷಣಕ್ಕೆ ನಮಗೆ ಫಲ ಸಿಗೋದಿಲ್ಲ. ಹಾಗಂತೇಳಿ ಅದು ಇಲ್ವಾ ಅಂತ ಕೇಳಲಿಕ್ಕೆ ಹೋದರೆ ನಮಗೆ ಕಣ್ಣಿಗೆ ಕಾಣದೇ ಇರುವಂಥದ್ದು, ತಿಳುವಳಿಕೆ ಇಲ್ಲದೇ ಇರುವಂಥದ್ದು ಸಾಕಷ್ಟು ಇದ್ದಾವೆ. ಅದನ್ನೆಲ್ಲ ಋಷಿಮುನಿಗಳು ಇದೆ ಅಂಥೇಳಿ ಪ್ರತ್ಯಕ್ಷವಾಗಿ ಕಂಡು ಹಿಡಿದು ನಮಗೆ ಹೇಳಿದ್ದಾರೆ. ಹಾಗಾಗಿ ನಾವು ಪ್ರಯತ್ನಗಳನ್ನು ಮಾಡ್ತಾ ಇರಬೇಕು. ದೇವತಾರಾಧನೆ, ಪ್ರಾರ್ಥನೆ. ಎಷ್ಟೋ ಸಲ ನಾವು ಕಷ್ಟದಲ್ಲಿದ್ದಾಗ ಒಂದ್ಸಲ ದೇವಸ್ಥಾನಕ್ಕೆ ಹೋಗ್ತೇವೆ, ನಮಸ್ಕಾರ ಮಾಡ್ತೇವೆ, ನಮ್ಮೆಲ್ಲ ಕೋಟ್ಯಾಂತರ ರೂಪಾಯಿ ಸಾಲ ತೀರಿ ಒಳ್ಳೇದಾಗಬೇಕು ಅಂತ ಮನಸ್ಥಿತಿ ಇರುತ್ತೆ. ಯಾವುದೋ ಒಂದು ಸಣ್ಣ ಹೂವು ಹಾಕಿದಾಗ ದೊಡ್ಡ ಮರದ ಫಲ ಸಿಗಲಿಕ್ಕಿಲ್ಲ. ಹಾಗಾಗಿ ನಾವು ಏನು ಮಾಡ್ತೇವೆ ಅದು ಜಗತ್ತು, ಭಗವಂತ ನಮಗೆ ವಾಪಸ್ ಕೊಡ್ತಾನೆ. ನಾವು ಅದನ್ನು ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಬೇಕೆ ಬಿಟ್ಟರೆ ದೇವಸ್ಥಾನಕ್ಕೆ ಹೋಗಿಬಿಟ್ಟಿದೆ, ನನಗೇನು ಕೆಲಸ ಆಗಿಲ್ಲ ಅಂತಂದರೆ ಅದಕ್ಕೆ ಯಾರೂ ಹೊಣೆಗಾರಲ್ಲ. ಹಾಗಾಗಿ ಇದು ಕರ್ಮ ಸಿದ್ಧಾಂತದ ಮೇಲೆ ಎಲ್ಲ ದೃಢವಾಗಿರುತ್ತದೆ. ಹಾಗಾಗಿ ಕರ್ಮ ಸಿದ್ಧಾಂತವನ್ನು ಚೆನ್ನಾಗಿ ನಾವು ಸ್ಟಡಿ ಮಾಡಬೇಕು. ಆವಾಗ ನಿಜವಾದಂತಹ ಯಥಾರ್ಥ ನಮಗೆ ಗೊತ್ತಾಗ್ತದೆ. ಒಟ್ಟಿನಲ್ಲಿ ಗುರುವಿಂದ ಒಂದು ಹಂತಕ್ಕೆ ವಿವಾಹಾದಿ ಮಂಗಲ ಕಾರ್ಯಗಳು ನಡೆಯುವಂಥದ್ದು. ಎರಡನೇದಾಗಿ ಗುರು ವೃತ್ತಿಯಲ್ಲಿ ಏನೋ ಒಂದು ಬದಲಾವಣೆ ಕೊಡುವಂಥದ್ದು. ಈ ಕ್ಷಣಕ್ಕಾಗದೇ ಇದ್ದರೂ ಮುಂದೆ ಒಂದು ಒಳ್ಳೆಯದಾಗಲಿಕ್ಕೆ ಈ ಕ್ಷಣದಿಂದನೇ ನಿಮಗೆ ಆರಂಭವಾಗಿರುತ್ತದೆ. ಮೂರನೇದಾಗಿ ವಿವಾಹ ಎಂಗೇಜ್ಮೆಂಟ್ ಆಗಿದೆ, ಮದುವೆ ಆಗ್ತಾ ಇಲ್ಲ, ಅಥವಾ ಮದುವೆ ಆದರೂ ಕೂಡ ಏನೋ ಸಾಮರಸ್ಯ ಜೀವನ ಇಲ್ಲ ಅಂತ ಎಲ್ಲೋ ಒಂದು ಕಡೆಗೆ ಸಮಾಧಾನ ಸಿಗುವಂಥದ್ದು. ಮತ್ತು ಅದರ ಜೊತೆಯಲ್ಲಿ ಮನಸ್ಸಿನ ಅನೇಕ ಏರುಪೇರುಗಳು ಇರುತ್ತದೆ ಮನುಷ್ಯನಿಗೆ. ಯಾಕಂದರೆ 10 ಜಂಜಾಟಗಳು, ಮನಸ್ಸಿನ 100 ತಲೆಬಿಸಿ, 100 ಟೆನ್ಷನ್ ಇರುತ್ತೆ. ಅದನ್ನು ಗುರು ಪರಿಹಾರ ಮಾಡ್ತಾನೆ. ದೃಢವಾದಂಥ ಮನಸ್ಸನ್ನು ಕೂಡ ಗುರು ಅನುಗ್ರಹಿಸ್ತಾನೆ.
ಇನ್ನು ಅಷ್ಟಮದಲ್ಲಿರುವಂತಹ ಕೇತು ನಿಮಗೇನು ಮಾಡ್ತಾ ಇದ್ದಾನೆ, ಒಂದು ಹಂತಕ್ಕೆ ಲಾಭಾಂಶಗಳನ್ನು ಕೂಡ ಕೊಡ್ತಾ ಇದ್ದಾನೆ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ತಂದೆಯವರ ವಿಷಯದಲ್ಲಿ, ತಾಯಿಯವರ ವಿಷಯದಲ್ಲಿ, ಹಿರಿಯವರ ವಿಷಯದಲ್ಲಿ ಒಂಚೂರು ಜಾಗ್ರತೆ ವಹಿಸ್ಕೊಳ್ಳಿ ಎಂಬುದನ್ನು ಕೂಡ ಹೇಳಬಹುದು. ಇನ್ನು ಶುಕ್ರನಿಂದ ಬಹಳ ಒಳ್ಳೆ ರೀತಿಯಾದಂಥ ಫಲಗಳು, ಫೈನಾನ್ಸ್ ನಡೆಸ್ತಾ ಇದ್ದಂಥವರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ನೋಡಿ ಶುಕ್ರನು ಫೈನಾನ್ಸ್ ನಡೆಸುವವರಿಗೆ, ಬೆಳ್ಳಿ ಬಂಗಾರ ವ್ಯವಹಾರ ಮಾಡೋವರಿಗೆ ನಿಮಗೆಲ್ಲ ಬಹಳ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೊಡ್ತಾನೆ. ಅದರ ಜೊತೆಯಲ್ಲಿ ಬಟ್ಟೆ ವ್ಯವಹಾರ ಮಾಡೋವರಿಗೆ, ಅದರ ಜೊತೆಯಲ್ಲಿ ಎಲೆಕ್ಟ್ರಾನಿಕ್ ಸಂಬಂಧವಾದಂಥ ಕೆಲಸ ಕಾರ್ಯಗಳು, ಮೀಡಿಯಾ ಫೀಲ್ಡಲ್ಲಿರುವಂಥವರು ನಿಮಗೆಲ್ಲ ಶುಕ್ರನು ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕೊಡ್ತಾನೆ. ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು, ಅವಕಾಶಗಳು ಜಾಸ್ತಿ ಇದೆ. ಒಂದು 4-5 ವಿಷಯದಲ್ಲಿ ಜಾಗೃತಿ ವಹಿಸ್ಕೊಳ್ಳಿ. ಒಂದನೇದಾದಂಥದ್ದು ಏನಪ್ಪ ಅಂತಂದರೆ, ಸ್ವಲ್ಪ ನಿಮ್ಮ ವೈಯಕ್ತಿಕವಾದಂಥ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಚಿಂತೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ಎರಡನೇದಾಗಿ ದೊಡ್ಡ ಸ್ಕೂಲು ಕಾಲೇಜು ನಡೆಸ್ತಾ ಇರುವಂಥ ವ್ಯಕ್ತಿಗಳು ಸ್ವಲ್ಪ ಜಾಗ್ರತೆ. ಯಾಕಂದ್ರೆ ಸ್ವಲ್ಪ ಟೆನ್ಷನ್ನು, ಸ್ವಲ್ಪ ಒತ್ತಡಗಳು ಇದೆ ನಿಮಗೆ. ಯಾಕೆ ನಿಮ್ಮಲ್ಲೇ ಏನೋ ಸ್ವಲ್ಪ ದೋಷ ಸಮಸ್ಯೆಗಳು ಕಾಣ್ತದೆ. ಹಾಗಾಗಿ ಒಂಚೂರು ಜಾಗ್ರತೆ ವಹಿಸ್ಕೊಳ್ಳಿ. ಏನಾದ್ರು ಸಣ್ಣ ಪುಟ್ಟ ತೊಂದರೆಗಳು ನಡೆಯುವಂಥ ಸಾಧ್ಯತೆಗಳಿದೆ. ತೊಂದರೆ ಆದಮೇಲೆ ಅದಕ್ಕೇನು ಮಾಡಲಿಕ್ಕೆ ಆಗೋದಿಲ್ಲ. ಮುಂಜಾಗ್ರತೆಯಿಂದ ನಾವು ದೊಡ್ಡ ಫಂಕ್ಷನ್ ಮಾಡ್ತಾ ಇದ್ದೇವೆ ಅಂತ ಜನರೇಟರ್ ಇಟ್ಕೊಳ್ಬೇಕು, ಕರೆಂಟ್ ಎಷ್ಟೊತ್ತು ಬೇಕಾದ್ರೂ ಹೋಗ್ಬೋದು. ಹಾಗಾಗಿ ಆ ಪ್ಲ್ಯಾನನ್ನು ನಾವು ಮುಂಚೆ ಮಾಡ್ಕೊಳ್ಬೇಕು ಜೀವನದಲ್ಲಿ. ಒಟ್ಟಿನಲ್ಲಿ ತಕ್ಕದಾದಂತಹ ಎಲ್ಲ ಅವಕಾಶಗಳನ್ನು ಕೂಡ ನಿಮಗೆ ಗ್ರಹಗಳು ಕೊಡ್ತಾ ಇದ್ದಾರೆ. ಇನ್ನು ಒಂದು ಸಣ್ಣ ಪುಟ್ಟ ಯೋಚನೆಗಳು ಏನಂತಂದರೆ, ಒಂದು ಸರಿಯಾದಂತಹ ಗುರು ಸಪ್ತಮದಿಂದ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಪ್ರಯತ್ನ ಮಾಡಿ. ಎರಡನೇದಾಗಿ ಚೆನ್ನಾಗಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಪ್ಲ್ಯಾನನ್ನು ಮಾಡಿ. ಮೂರನೇದಾಗಿ ನಿಮ್ಮ ಗುರಿ ಏನು ಹೇಳುವಂಥ ದೃಢವಾಗಿ ಸಂಕಲ್ಪ ಮಾಡಿ ಇಟ್ಕೊಳ್ಳಿ. ಇದಿಷ್ಟು ಈ ತಿಂಗಳಲ್ಲಿ ನೀವು ಮಾಡಿದರೆ ಒಂದು ಎಲ್ಲ ರೀತಿಯಾದಂಥ ಅವಕಾಶಗಳು ಕೂಡ, ಅಭಿವೃದ್ಧಿಗಳು ಕೂಡ ಇದೆ. ಇನ್ನು ನಕ್ಷತ್ರ ಪರಿಹಾರಗಳು ಏನಪ್ಪ ಅಂತಂದರೆ, ಉತ್ತರಾಷಾಢ ನಕ್ಷತ್ರದವರು ನಕ್ಷತ್ರ ಪರಿಹಾರಗಳನ್ನು ಏನು ಮಾಡಬೇಕಪ್ಪ ಅಂತಂದರೆ, ಮರೆಯದೇ ಇದ್ದ ಹಾಗೆ ನೋಡಿ 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ, ವರಮಹಾಲಕ್ಷ್ಮಿ ಪೂಜೆ ಮಾಡುವಂಥ ಶುಭವಾದಂಥ ದಿವಸ. ಈ ದಿವಸ ನೀವು ವರಮಹಾಲಕ್ಷ್ಮಿಯನ್ನು ನಂಬಿ ಭಕ್ತಿ ಶ್ರದ್ಧೆಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡಿ ಆ ಮಹಾಲಕ್ಷ್ಮಿ ಅನುಗ್ರಹದಿಂದ ಎಲ್ಲೋ ಒಂದು ಕಡೆಗೆ ಲಾಭಾಂಶಗಳು, ಎಲ್ಲೋ ಒಂದು ಕಡೆಗೆ ಅನುಕೂಲತೆಗಳನ್ನು ಕೂಡ ನೀವು ಕಾಡುವಂಥ ಸಾಧ್ಯತೆಗಳಿದೆ. ಇನ್ನು ಶ್ರವಣ ನಕ್ಷತ್ರದವರು ನೋಡಿ, ನಿಮ್ಗೆ ಅಂಗಾರಕ ಜಯಂತಿ ಅಂತೇಳಿ ಬರುತ್ತೆ 25ನೇ ತಾರೀಕಿಗೆ. ಎಷ್ಟೋ ಸಲ ಸಾಲ ತೊಂದರೆಗಳನ್ನು ಒದ್ದಾಡ್ತಾ ಇರ್ತೀರಿ. ಅಂತಹ ದಿವಸ ನೀವು ಏನು ಸಾಧ್ಯ ಆಗುತ್ತೋ ಅಷ್ಟು ತೊಗರಿ ಬೇಳೆ, ನೀವು ಎಷ್ಟಾಗುತ್ತೋ ಅಷ್ಟು ದಾನ ಮಾಡುವಂಥ ಪ್ರಯತ್ನ ಮಾಡಿ. ಅದರಿಂದ ಬಹಳ ಶುಭವಾಗ್ತದೆ. ಇನ್ನು ಧನಿಷ್ಠಾ ನಕ್ಷತ್ರದ ಎಲ್ಲ ಭಗವಂತ ಕೊಟ್ಟಿದ್ದಾನೆ. ಆದರೂ ಧನಿಷ್ಠಾ ನಕ್ಷತ್ರದವರಿಗೆ ಏನೋ ಸ್ವಲ್ಪ ತಲೆಬಿಸಿ ಆಗ್ತಾ ಇದೆ, ಎಲ್ಲೋ ಸ್ವಲ್ಪ ಚಿಂತೆ ಆಗ್ತಾ ಇದೆ. ಹಾಗಾಗಿ ಪರಿಹಾರ ಏನಪ್ಪ ಅಂತಂದರೆ, 17ನೇ ತಾರೀಕಿಗೆ ನಾಗರ ಪಂಚಮಿ ಇದೆ. ಆ ದಿವಸ ಮರೆಯದೇ ಇದ್ದ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿನ ನಾಗರನ್ನು ಪ್ರಾರ್ಥನೆ ಮಾಡಿ. ಇದಿಷ್ಟು ಪ್ರಯತ್ನಗಳನ್ನು ಮಾಡ್ತಾ ಬನ್ನಿ. ಮುಂದೆ ಎಲ್ಲ ರೀತಿಯಾದಂಥ ಅಭಿವೃದ್ಧಿಯನ್ನು ಕೂಡ ಭಗವಂತನ ಅನುಗ್ರಹಿಸಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.